ಹರೇ ರಾಮ. ಶಿವಗುರುಕುಲದ ವಿಶ್ವಾವಸು ಸಂವತ್ಸರದ ವರ್ಧಂತಿಯ ಈ ಶುಭಾವಸರದಲ್ಲಿ, ಹಾಗೆಯೇ ನಾವೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ದೊಡ್ಡ ಗುರುಗಳು ಎಂಬುದಾಗಿ ಕರೆಯುವಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರ ವರ್ಧಂತಿಯ ದಿನವೂ ಹೌದಾಗಿದೆ. ಇಂದಿನ ಈ ಸಭೆಗೆ ಶ್ರೀ ಸಂಸ್ಥಾನದವರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಇತ್ತಿದ್ದಾರೆ. ನಮ್ಮನ್ನೆಲ್ಲ ಅನುಗ್ರಹಿಸಿ ಆಶೀರ್ವದಿಸಬೇಕು ಎಂಬುದಾಗಿ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹರೇ ರಾಮ. ಕೇಳಿಸ್ತಾ ಇದೆಯಾ? ಭಾವ ಇದ್ದಾಗ ಎಲ್ಲೇ ಮಾತಾಡಿದ್ರು ಎಲ್ಲಿಗಾದ್ರೂ ಕೇಳಿಸುತ್ತೆ. ಭಾವ ಇಲ್ಲದೆ ಇದ್ರೆ ಅಕ್ಕಪಕ್ಕ ಇದ್ರು ಕೂಡ ಒಬ್ಬರು ಮಾತಾಡಿದ್ರು ನಮಗೆ ಕೇಳಿಸಲ್ಲ, ಅಥವಾ ಕೇಳಿದ್ರು ಕೇಳದಂತೆ, ನೋಡಿದ್ರು ನೋಡದಂತೆ ಇರೋ ಹಾಗಾಗತ್ತೆ. ಹಾಗಾಗಿ ನಮಗೆ ಇದು ಕೇಳಿಸ್ಲೇಬೇಕು. ಯಾಕೆಂದ್ರೆ ನಮ್ಮ ಭಾವ ಅಂತ ಯಾಕೆ ಜೀವ ಅಂತ ಹೇಳ್ಬೋದು, ಬೇಕಿದ್ರೆ ಅಲ್ಲೇ ಇದೆ ಅಂತ. ಇವತ್ತು ಶಿವಗುರುಕುಲದ ವರ್ಧಂತಿ. ಯಾವುದೇ ಕಾರಣಕ್ಕೂ ನಾವು ಅಶೋಕಿಯಲ್ಲಿ ಇರಬೇಕಾಗಿತ್ತು, ಈ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಒಂದೇ ಅರ್ಥ, ಅದಕ್ಕೆ ಅನಿವಾರ್ಯತೆ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಯಾಕೆಂದ್ರೆ ಕ್ಷೀಣ ಸಾಧ್ಯತೆ ಇದ್ರೂ ಕೂಡ ನಾವಲ್ಲಿ ಬಂದಿರ್ತಾ ಇದ್ವು, ಒಂದು ಸ್ವಲ್ಪ ಅವಕಾಶ ಇದ್ರೂ ಕೂಡ ಬಂದಿರ್ತಾ ಇದ್ವು. ಆದರೆ ಆ ಅವಕಾಶ ಇಲ್ಲದೇ ಇದ್ರಿಂದ ದೂರದಿಂದ ಮಾತಾಡ್ಬೇಕಾಗಿರುವಂಥ ಸಂದರ್ಭ ಇದೆ. ಆದರೆ ಒಂದು ಸಮಾಧಾನ ಅಂದರೆ, ಪೂಜ್ಯರಾದ ಬ್ರಹ್ಮಾನಂದ ಭಾರತಿಯವರು ಈ ಸಮಯದಲ್ಲಿ ಅಲ್ಲಿದ್ದು ವೇದಿಕೆಯನ್ನು ತುಂಬಿ ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅದು ತುಂಬ ಸಮಾಧಾನದ ವಿಷಯ, ಸಂತೋಷದ ವಿಷಯ. ಅವರು ಹೀಗೆ ಆಗಾಗ ಬರ್ತಾ ಇರಲಿ ಗುರುಕುಲಕ್ಕೆ ಮತ್ತು ಮಠಕ್ಕೆ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಅವರ ಹಿತವಚನಗಳು ನಿಮಗೆಲ್ಲ, ಮಕ್ಕಳಿಗೆಲ್ಲ ಪದೇ ಪದೇ ಸಿಗ್ತಾ ಇರಲಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಸುಮ್ಮನೆ ಯಕ್ಷಗಾನದ ಸಂದರ್ಭನ ಏರ್ಪಡ್ಕೊಳ್ತಾ ಇದ್ವು. ಯಾಕೆಂದರೆ ರಾಮಾಯಣದಲ್ಲಿಲ್ಲ, ಯಕ್ಷಗಾನದಲ್ಲಿ ಜಟಾಯುಗೂ ರಾವಣನಿಗೂ ಯುದ್ಧ ಆದಾಗ ಯುದ್ಧ ಏನು ಮಾಡಿದ್ರು ಮುಗಿತಾ ಇಲ್ಲ. ಕೊನೆಗೆ ಒಂದು ಒಪ್ಪಂದ ಏರ್ಪಡ್ತಾ ಇರೋದ್ರ ಮಧ್ಯದಲ್ಲಿ. ಏನಂದ್ರೆ ತಮ್ಮ ಪ್ರಾಣ ಇಲ್ಲಿದೆ ಅಂತ ಹೇಳ್ಕೊಳ್ಬೇಕು ಅಂತ. ಅದಕ್ಕೆ ಜಟಾಯು ಹೇಳಿದಂತೆ, ನನ್ನ ಪ್ರಾಣ ನನ್ನ ರೆಕ್ಕೆಗಳಲ್ಲಿದೆ ಅಂತ ಸತ್ಯ ಹೇಳ್ದ. ರಾವಣ ಸುಳ್ಳು ಹೇಳ್ದ, ತನ್ನ ಹೆಬ್ಬೆರಳಿನಲ್ಲಿ ಪ್ರಾಣ ಇದೆ ಅಂತ ಸುಳ್ಳು ಹೇಳ್ದ. ಹೆಬ್ಬೆರಳನ್ನ ಜಟಾಯು ಕುಕ್ಕಿದ್ರು ಏನಾಗಲಿಲ್ಲ ರಾವಣನಿಗೆ, ಆದರೆ ರೆಕ್ಕೆಗಳನ್ನು ಕತ್ತರಿಸಿದಾಗ ಜಟಾಯುವಿಗೆ ತೊಂದರೆ ಆಯಿತು ಅಂತ ಒಂದು ಕಥೆ ಯಕ್ಷಗಾನದಲ್ಲಿ ನಾವು ಅದನ್ನು ಕೇಳ್ತೇವೆ. ರಾಮಾಯಣದಲ್ಲಿ ಹಾಗೆಲ್ಲ ಏನಿಲ್ಲ, ಅದು ಇಷ್ಟ ಇದೆ. ಜಟಾಯು ರಾಮನಿಗೆ ತನ್ನ ಕಥೆ ಹೇಳ್ಕೊಡ್ಬೇಕಾದ್ರೆ ಕೊನೆ ಕಾಲದಲ್ಲಿ ಮಾಯಾಮಾಸ್ಥಾಯ ಅಂತ ಒಂದು ಮಾಯೆಯನ್ನ ಹರಡಿ ಆತ ಮೋಸ ಮಾಡಿ ನನ್ನನ್ನು ಸಂಹಾರ ಮಾಡಿದ ಎಂಬುದಾಗಿ ಜಟಾಯು ರಾಮನಿಗೆ ಇಷ್ಟು ಮಾತಲ್ಲಿ, ಕಡಿಮೆ ಮಾತಲ್ಲಿ ಹೇಳ್ತಾನೆ. ಅದು ಯಾಕೆ ಈ ಸಂದರ್ಭ ನೆನಪು ಮಾಡ್ಕೊಂಡು ಅಂದರೆ, ಈಗ ನಮ್ಮ ಜೀವ ಎಲ್ಲಿದೆ ಅಂತ ಕೇಳಿದ್ರೆ ಗುರುಕುಲಗಳು ಎಲ್ಲಿದೆ ಅಂತ ಹೇಳ್ಬೇಕಾಗತ್ತೆ ನಾವು ಅಂತ. ಅಲ್ಲಿದೆ ಅಂತ ಕೇಳಿದ್ರೆ ಈ ಶಿವ ಗುರುಕುಲ, ಪರಂಪರಾ ಗುರುಕುಲ ಇಲ್ಲಿದೆ ಅಂತ ಹೇಳ್ಬೇಕಾಗತ್ತೆ ಅಂತ. ಹಾಗಾಗಿ ಅದಕ್ಕೋಸ್ಕರ ಇದನ್ನ ನೆನಪು ಮಾಡ್ಕೊಂಡ್ರು. ತುಂಬ ಸಂಭ್ರಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಗೆ ಗೊತ್ತು, ಮಕ್ಕಳಾಗಲಿ, ಆಚಾರ್ಯರುಗಳಾಗಲಿ, ಪ್ರಾಚಾರ್ಯರಾಗಲಿ, ಅವರು ಅಲ್ಲಿ ಇರಬೇಕು ಅಂತ ತುಂಬ ಅಪೇಕ್ಷೆ ಪಟ್ಟಿದ್ದು ನಾವು ಚೆನ್ನಾಗಿ ಬಲ್ಲವು. ನಿಮಗೆಲ್ಲ ತುಂಬ ಪ್ರೀತಿಯ ಆಶೀರ್ವಾದಗಳು. ವರ್ಧಂತಿ ಆ ಶಬ್ದಕ್ಕೆ ತಕ್ಕಂತೆ ಆಗಬೇಕು ಅಂತ ನಾವು ಬಯಸೋಂಥದ್ದು, ಬೆಳಿಬೇಕು ಅಂತ. ಏನು ಬೆಳಿಬೇಕು ಅಂದರೆ, ಶಿವಗುರುಕುಲ ಬೆಳಿಬೇಕು, ಈ ಗುರುಕುಲಗಳು ಬೆಳಿಬೇಕು. ಇನ್ನು ಬಿಡಿಸಿ ಹೇಳಿ ಅಂದರೆ ಮಕ್ಕಳು ಬೆಳಿಬೇಕು, ಆಚಾರ್ಯರು ಬೆಳಿಬೇಕು, ನಮ್ಮ ಮಕ್ಕಳು ಬೆಳಿಬೇಕು. ಮಕ್ಕಳು ಬೆಳಿಬೇಕು ಅಂದರೆ ಏನಪ್ಪ, ಅದೇನು ಊಟ ತಿಂಡಿ ಕೊಟ್ಟರೆ ಎಲ್ಲರೂ ಬೆಳೀತಾರೆ ಅಂದರೆ ಶರೀರ ಮಾತ್ರ ಅಲ್ಲ, ಅಂತರಂಗ ವಿಕಾಸ ಆಗಬೇಕು, ಆತ್ಮ ವಿಕಾಸ ಆಗಬೇಕು. ಅದು ಕೂಡ ತುಂಬ ಅಪೇಕ್ಷಿತ. ಕೆಲವು ಬಾರಿ ದೇಹ ವಿಕಾಸ ಆಗ್ತಾ ಇರುತ್ತೆ, ಆತ್ಮ ಸೋಲ್ತಾ ಇರುತ್ತೆ. ಅಂಥದ್ದುಂಟು. ದೇಹ ತುಂಬಿ ಪೂರಿ ಹಾಗೆ ದೇಹ ಆಗ್ತಾ ಇರುತ್ತೆ, ಆದರೆ ಆತ್ಮ ಸೊರಗ್ತಾ ಇರುತ್ತೆ ಅಂತ. ಇನ್ನು ಕೆಲವರು ತಪಸ್ಸು ಮಾಡ್ತಾ ಇರ್ತಾರೆ ಪಾಪ, ಅವ್ರ ಆತ್ಮ ಬೆಳೀತಾ ಇರುತ್ತೆ, ಆದರೆ ಶರೀರ ಮಾತ್ರ ತುಂಬ ಸೊರಗಿರುತ್ತೆ.
ಅಂಥದ್ದನ್ನು ನಾವು ಪ್ರಪಂಚದಲ್ಲಿ ಕಾಣ್ತೇವೆ. ಇಲ್ಲಿ ನಾವು ಸರ್ವಾಂಗೀಣ ವಿಕಾಸ ನಾವು ಅಪೇಕ್ಷೆ ಪಡ್ತಾ ಇರೋಂಥದ್ದು. ಮಕ್ಕಳು ಬೆಳೆಯ ವಯಸ್ಸು ಬೆಳಿಬೇಕು, ಚೆನ್ನಾಗಿ ಶರೀರ ಬೆಳಿಬೇಕು ಮತ್ತು ಮನಸ್ಸು ಬೆಳಿಬೇಕು, ಗುಣಗಳು ಒಳ್ಳೆ ಗುಣಗಳು ಬೆಳಿಬೇಕು, ವಿದ್ಯೆ ಜ್ಞಾನ ಬೆಳಿಬೇಕು, ಮತ್ತು ಈ ಜಗತ್ತಿನಲ್ಲಿ ವೇದ ವಿದ್ಯೆ ಬೆಳಿಬೇಕು, ಸನಾತನ ಧರ್ಮ ಬೆಳಿಬೇಕು ಈ ಜಗತ್ತಿನಲ್ಲಿ. ಯಾಕೆಂದರೆ ಅದು ನಮ್ಮದು ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅದು ಬೆಳೆದ್ರೆ ಸಮಾಜಕ್ಕೆ ಬೆಳಕಾಗತ್ತೆ. ಅದು ಪ್ರಪಂಚದಲ್ಲಿ ತುಂಬ ಜನರು ಉದ್ಧಾರ ಆಗ್ತಾರೆ. ಈ ಸನಾತನ ಧರ್ಮ ಎಷ್ಟೆಷ್ಟು ಹರಡುತ್ತೋ, ಈ ವೇದ ವಿದ್ಯೆ ಎಷ್ಟೆಷ್ಟು ಬೆಳೆಯುತ್ತೋ ಅಷ್ಟೆಷ್ಟು ಜೀವಗಳು ಉದ್ಧಾರ ಆಗ್ತವೆ. ಒಬ್ಬ ರಾಮ ಈ ಭಾರತ ವರ್ಷದಲ್ಲಿ ಒಂದಷ್ಟು ಕಾಲ ಸಂಚಾರ ಮಾಡಿದ್ರ ಪರಿಣಾಮವಾಗಿ ಯಾರ್ಯಾರೋ ಇಲ್ಲೆಲ್ಲೋ ಉದ್ಧಾರ ಆಗ್ಬಿಟ್ರಲ್ವಾ, ಎಷ್ಟು ಜನ ಉದ್ಧಾರ ಆದರು ಆ ಸಮಯದಲ್ಲಿ. ಅದಕ್ಕೆ ಆ ಸಂಖ್ಯೆಗೆ ಇತಿಮಿತಿ ಇಲ್ಲ. ಇವತ್ತು ಉದ್ಧಾರ ಆಗ್ತಾ ಇದ್ದಾರೆ. ರಾಮಾಯಣ ರಾಮನಾಮ ಅದನ್ನು ಅನುಸಂಧಾನದ ಮೂಲಕವಾಗಿ ಇವತ್ತು ಕೂಡ ಉದ್ಧಾರ ಆಗ್ತಾ ಇದ್ದಾರೆ. ಅದೇನಪ್ಪ ಅಂದ್ರೆ ರಾಮ ಅಂದ್ರೆ ಏನು ಅಂದ್ರೆ ವೇದವೇ, ಬೇರೆ ಏನೂ ಇಲ್ಲ ಅಂತ. ಅದನ್ನ ಬಲ್ಲೂರು ಆ ಭಾಷೆಯಲ್ಲಿ ಹೇಳ್ತಾರೆ. ವೇದ ಪ್ರಾಚೇದ ಸಹದಾಸಿ ವೇದ ವೇದ್ಯೆ ಪರೇ ಪುಂಸ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇದ ಸಹದಾಸಿ. ವೇದವು ರಾಮಾಯಣ ಆಯಿತು ಮತ್ತು ವೇದ ವೇದ್ಯ ರಾಮನಾದ. ವೇದ ವೇದ್ಯನಾದ ಪರಮಪುರುಷ ರಾಮನಾಗಿ ಭೂಮಿಗೆ ಬಂದಾಗ ವೇದವು ರಾಮಾಯಣವಾಗಿ ಭೂಮಿಗೆ ಬಂತು ಅಂತ. ವೇದ ವಿದ್ಯರ ವಿಷಯವೇ ಆಗಿದೆ ಅದು ಅಂತ. ಅವರು ಆ ರಾಮ ಮತ್ತು ರಾಮಾಯಣ ಎಷ್ಟು ಜನರ ಉದ್ಧಾರಕ್ಕೆ ಕಾರಣರಾದರು ನೋಡಿ. ಹಾಗೆ ಈ ವೇದಶಾಸ್ತ್ರಗಳು ಬೆಳೆದಂತೆ ಹರಡಿದಂತೆ ಜನರ ಬದುಕು ಬೆಳಕಾಗತ್ತೆ, ಎಷ್ಟೋ ಜನ ಉದ್ಧಾರ ಆಗ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಈ ವೇದ ವಿದ್ಯೆ ಸನಾತನ ಧರ್ಮ ಬೆಳಿಬೇಕು. ಅದಕ್ಕೋಸ್ಕರವೇ ನಮ್ಮ ಗುರುಕುಲ ಬೆಳಿಬೇಕು. ನಮ್ಮ ಗುರುಕುಲ ಅದರಿಂದ ಬೆಳಲಿ ಅಂತಲ್ಲ, ವೇದ ಉಳಿಬೇಕು, ವೇದ ಬೆಳಿಬೇಕು, ಧರ್ಮ ಉಳಿಬೇಕು, ಧರ್ಮ ಬೆಳಿಬೇಕು. ಅದಕ್ಕೋಸ್ಕರವಾಗಿ ಈ ಗುರುಕುಲಗಳು ಬೆಳಿಬೇಕು. ಶಿವಗುರುಕುಲವಂತೂ ನೇರವಾಗಿ ವೇದವನ್ನೇ ಬೋಧನೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅಂತ ಗುರುಕುಲ. ಅದು ಉಳಿದ್ರೆ ಮತ್ತೆಲ್ಲ ಉಳಿಬೇಕು. ವೇದೋಕ್ಷರ ಧರ್ಮ ಮೂಲ, ಎಲ್ಲಕ್ಕೂ ಆಧಾರ ಅದು. ವೇದವೇ ಆಧಾರ, ಅದ್ರ ಹೊರತಾಗಿ ಇನ್ನೇನು ಇಲ್ಲ ಪ್ರಪಂಚದಲ್ಲಿ ಅಂತ. ಹಾಗಾಗಿ ಅದನ್ನು ಉಳಿಸ್ಬೇಕಾದ ದೊಡ್ಡ ಹೊಣೆಗಾರಿಕೆ ಇದೆ. ಇವತ್ತು ತುಂಬ ಕಷ್ಟ ಇದೆ. ಇವತ್ತು ಎರಡು ತರಹ ಕಷ್ಟ ಇದೆ. ಒಂದು, ಯಾರು ಅಧ್ಯಯನ ಮಾಡಬೇಕು ಅವರು ಅದನ್ನು ಅಧ್ಯಯನ ಮಾಡ್ತಾ ಇಲ್ಲ ಅಂತ ಅನ್ನೋದಂತ ದೊಡ್ಡ ಸಮಸ್ಯೆ. ಇನ್ನೊಂದು ಸಮಸ್ಯೆ, ಯಾರಿಗದು ಬೇಕಿರ್ಲಿಲ್ವಾ, ಯಾರಿಗದು ಹೊಂದೋದಿಲ್ವಾ, ಅಥವಾ ಯಾರು ಅದನ್ನು ದುರುಪಯೋಗ ಮಾಡ್ತಾರೋ ಅಂಥವ್ರಿಗೆ ಈಗ ಸಿಗ್ತಾ ಇದೆ ಅಂತ. ಎರಡೆರಡು ಸಮಸ್ಯೆಗಳು ಈ ಪ್ರಪಂಚದಲ್ಲಿ ತುಂಬ ನಮ್ಮನ್ನು ಚಿಂತೆಗೇಡು ಮಾಡ್ತಕ್ಕಂಥ ಸಂಗತಿಗಳು. ಅದು ಇಲ್ಲಿ ಹಾಗಲ್ಲ. ಅವರು ಯಾರು ವೇದಾಧ್ಯಯನವನ್ನು ಮಾಡಿ ಪ್ರಪಂಚಕ್ಕೆ ವೇದದ ಬೆಳಕನ್ನು ಕೊಡೋದಕ್ಕೆ ಅವರಿಗೆ ಬೇಕಾದ ಒಂದು ವ್ಯವಸ್ಥೆಯನ್ನು ಭಗವಂತ ಕೊಟ್ಟಿದ್ದಾನ ಅವರ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅವರ ಪ್ರಕೃತಿಯಲ್ಲಿ. ಅಂಥವ್ರು ಅನೇಕರು ಇಲ್ಲಿ ವೇದಾಧ್ಯಯನ ಮಾಡ್ತಾ ಇರೋಂಥದ್ದು ತುಂಬ ಸಮಾಧಾನದ ವಿಚಾರ. ಬೆಳೀಲಿ. ಈ ಶಿವಗುರುಕುಲ ಹಾಗೆ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಸಂಖ್ಯೆ ದೃಷ್ಟಿಯಿಂದಲೂ ಬೆಳೀತಾ ಇದೆ. ಜಾಗದ ಸಮಸ್ಯೆ ಅನ್ನೋ ಥರ ಆಗ್ತಾ ಇದೆ ನೋಡಿ. ಅದು ಒಳ್ಳೆಯ ಲಕ್ಷಣ, ಮತ್ಸ್ಯಾವತಾರದ ಥರ ಅದು ಅಂತ. ಹಾಗೆ ಅದು ಬೆಳೀತಾ ಇದೆ. ಬರೇ ಸಂಖ್ಯೆ ಬೆಳೆದ್ರೆ ಏನೂ ಪ್ರಯೋಜನ ಇಲ್ಲ. ಸತ್ವ ಬೆಳಿಬೇಕು, ವಿದ್ಯೆ ಬೆಳಿಬೇಕು. ಹಾಗೆ ನೋಡಿದಾಗ ನಮ್ಮ ಮಂಜುನಾಥ್ ಭಟ್ರ ಪ್ರಾಚಾರ್ಯತ್ವದಲ್ಲಿ ಭಾರಿ ಅಭಿಮಾನ ಅವ್ರ ಬಗ್ಗೆ. ತುಂಬ ಒಳ್ಳೆ ರೀತಿಯಿಂದ ಈ ಗುರುಕುಲ ಮುನ್ನಡೀತಾ ಇದೆ. ಏನೋ ಒಂದು ಯೋಗಕ್ಕೆ ಅಂಥ ಪ್ರಾಚಾರ್ಯರು ಸಿಕ್ಕಿದ್ದಾರೆ ಅಂತ ನಾವು ಹೇಳಬೇಕು. ಹಾಗೆ ಸಾಮ್ಯದ ಬೋಧನೆಗೆ ನಮ್ಮ ರಾಘವ ರಾಮದಾಸಿ ನಾರಾಯಣ ಶಾಖೆ, ಅದು ಕೂಡ ತುಂಬ ಶಿಥಿಲ ಆಗ್ತಾ ಇದೆ ನೋಡಿ. ನಾರಾಯಣ ಶಾಖೆ ಅದು ಅವರಷ್ಟು ಅಧ್ಯಯನ ಮಾಡಿದವರು ಸುತ್ತಮುತ್ತ ಯಾರಿಲ್ಲ. ಅಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ನಮ್ಮ ಮಧ್ಯೆ ಇದ್ದು ಅವ್ರಿಗೆ ಹೇಳಿದ್ದೆ, ನಿಮ್ಮ ಹಾಗೆ ಒಂದಷ್ಟು ಮಕ್ಕಳನ್ನು ಬೆಳೆಸಿ ಆ ತರಹ ಮಾಡಿ ಅಂತ, ಅಷ್ಟು ವಿದ್ಯಾ ಸಂಪನ್ನರನ್ನಾಗಿ ಮಾಡಿ ಅಂತ. ಅದು ಆಗ್ತಾ ಇದೆ. ಎಲ್ಲ ತುಂಬ ಸಂತೋಷದ ವಿಷಯ. ಬೆಳೀತಾ ಇರಲಿ, ಗುರುಕುಲ ಬೆಳೀಲಿ, ವೇದ ವಿದ್ಯೆ ಬೆಳೀಲಿ, ಸಮಾಜ ಬೆಳೀಲಿ, ನಮ್ಮ ಧರ್ಮ ಸಂಸ್ಕೃತಿಗಳು ಬೆಳೀಲಿ, ಅದನ್ನು ಬಯಸೋಣ. ಮತ್ತು ಸಮಾಜ ಇದಕ್ಕೆ ಬೆನ್ನೆಲುಬಾಗಿ ನಿಲ್ಲಲಿ. ಎಲ್ಲ ರೀತಿಯಿಂದಲೂ ಇದಕ್ಕೆ ಆಧಾರವಾಗಿ ಬೆನ್ನೆಲುಬಾಗಿ ಅದಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ಶಿವಗುರುಕುಲಕ್ಕೆ ಏನಾಗಬೇಕು ಹೇಳಿ ನಾವು ಮಾಡ್ತೀವಿ ಅನ್ನೋ ತರಹ ಅನೇಕರಿದ್ದಾರೆ ಸಮಾಜದಲ್ಲಿ. ಈಗ ಅದು ಅವ್ರ ಸಂಖ್ಯೆಯನ್ನು ಬೆಳಿಬೇಕು, ಅದು ವರ್ಧಂತಿ ಆಗಬೇಕು ಅದು ಕೂಡ ಅಂತ. ಹಾಗಾದಾಗ ಸರ್ವವೂ ಶುಭ ಆಗಲಿಕ್ಕೆ ಸಾಧ್ಯ. ಮತ್ತು ಇಲ್ಲಿ ಅಧ್ಯಯನ ಮಾಡಿದವರು ಮೊದಲು
ನಾವು ಅವ್ರನ್ನ ಪೂರ್ವ ಛಾತ್ರ ಅಂತ ಅನ್ಲಿಕ್ಕೆ ಮನ್ಸು ಬರೋದಿಲ್ಲ, ಹಾಗಾಗಿ ಅಪೂರ್ವ ಛಾತ್ರ ಅಂತ ಕರಿತಾ ಇದ್ದೇವೆ. ಅವರು ಕೂಡ ಸದಾ ಜೊತೆಗಿದ್ದು ಗುರುಕುಲದ ಬೆಳವಣಿಗೆಯಲ್ಲಿ ತಮ್ಮ ಒಂದು ಭಾಗವನ್ನು ಅವರು ಭಾಗವಹಿಸಲಿ ಎಂಬುದಾಗಿ ಅಪೇಕ್ಷೆ ಪಡ್ತಾ, ಇನ್ನೊಮ್ಮೆ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೀವಿದ್ದಿರಿ, ನಮ್ಗೆ ತುಂಬ ಸಂತೋಷ ಆಯಿತು, ನೀವಿದ್ದಾಗ ನಾವಿದ್ದಂತೆ ನಮಗೆ ಭಾಸ ಆಯಿತು ಎಂಬುದಾಗಿ ಅವರಿಗೂ ಇನ್ನೊಮ್ಮೆ ಹೇಳ್ತೇವೆ. ಎಲ್ರಿಗೂ ಆಶೀರ್ವಾದಗಳು. ಇನ್ನೊಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಾನು ಮಂಜುನಾಥ್ ಭಟ್ರಲ್ಲಿ ಈಗಾಗಲೇ ಹೇಳಿದ್ದೇವೆ. ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವತಃ ಬಂದು ಭಾಗವಹಿಸ್ಲಿಕ್ಕೆ ನಮಗೆ ಸಾಧ್ಯ ಆಗದೇ ಇರೋದ್ರಿಂದಾಗಿ ಇನ್ನೊಂದು ಒಳ್ಳೆ ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ಶಿವಗುರುಕುಲವನ್ನೇ ಕೇಂದ್ರವಾಗಿಟ್ಕೊಂಡು ಇನ್ನೊಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡೋಣ ಅನ್ನೋ ಅಪೇಕ್ಷೆ, ಆ ಮನಸ್ಸು ನಮ್ಮದು. ಅದಕ್ಕೆಲ್ಲ ಕೂಡಿ ಬರಲಿ ಎಂಬುದಾಗಿ ಹಾರೈಸಿ ಎಲ್ಲರಿಗೂ ಸಮಸ್ತರಿಗೂ ಆಶೀರ್ವಾದಗಳು. ಶಿವಗುರು, ಶಿವ ಗುರು ಮತ್ತು ಶಿವಗುರುಗಳ ಸುಪುತ್ರರಾಗಿರ್ತಕ್ಕಂಥ ಶಂಕರಾಚಾರ್ಯರು ಆದಿಗುರುಗಳು ಅವರೆಲ್ಲರ ಪೂರ್ಣಾನುಗ್ರಹದಿಂದ ಸಂಕಲ್ಪ ಸಾಧನೆ ಆಗಲಿ, ಅದರಿಂದ ದೇಶಕ್ಕೆ ವಿಶ್ವಕ್ಕೆ ಒಳಿತಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ